ನಮಸ್ಕಾರ. ಇಂದು ನಮಗೆ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ. ಆದರೆ ಕಷ್ಟ ಬಂದಾಗ ಕೈ ಹಿಡಿಯುವವರು ಒಬ್ಬರೂ ಇಲ್ಲ. ಎಲ್ಲರೂ ತಮ್ಮ ಸ್ವಾರ್ಥದಲ್ಲಿ ಮುಳುಗಿದ್ದಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಹಾಯಂ ವಿನಾ ನ ಸಿದ್ಧಿ. ಅಂದರೆ ಪರಸ್ಪರ ಸಹಾಯವಿಲ್ಲದೆ ಯಾವ ಯಶಸ್ಸು ಶಾಶ್ವತವಲ್ಲ. ಇಂದು ಮನುಷ್ಯನಿಗೆ ನೆರವಾಗುವುದನ್ನು ಯಾಕೆ ನಿಲ್ಲಿಸಿದ್ದಾನೆ ಮತ್ತು ಇದರ ಪರಿಣಾಮವೇನು ಎಂದು ಚಾಣಕ್ಯರ ದೃಷ್ಟಿಕೋನದಿಂದ ತಿಳಿಯೋಣ. 1. ಸ್ವಾರ್ಥವೇ ವಿನಾಶದ ಮೂಲ. ಚಾಣಕ್ಯರ ಮೊದಲ ಪಾಠ ಸ್ವಾರ್ಥಪರೋ ಜಗತ್ಸರ್ವಂ. ಅಂದರೆ ಅತಿಯಾದ ಸ್ವಾರ್ಥವು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಾಗ ನನಗೆ ಸಂಬಂಧವಿಲ್ಲ ಎಂದು ನೀವು ಸುಮ್ಮನಿದ್ದರೆ ನಾಳೆ ಅದೇ ಬೆಂಕಿ ನಿಮ್ಮ ಮನೆಯನ್ನು ಸುಡುತ್ತದೆ ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ. ನಾವು ಇತರರಿಗೆ ಸಹಾಯ ಮಾಡದಿದ್ದರೆ ನಮಗೆ ಕಷ್ಟ ಬಂದಾಗ ಸಹಾಯ ಪಡೆಯುವ ಹಕ್ಕನ್ನು ನಾವೇ ಕಳೆದುಕೊಳ್ಳುತ್ತೇವೆ. ನೆರವಾಗುವುದು ಎಂದರೆ ಕೇವಲ ಹಣ ನೀಡುವುದಲ್ಲ, ಸಂಕಷ್ಟದಲ್ಲಿ ಧೈರ್ಯ ತುಂಬುವುದು ಕೂಡ ಒಂದು ದೊಡ್ಡ ಸಹಾಯ. 2. ನಂಬಿಕೆಯ ಕೊರತೆ. ಜನರು ಸಹಾಯ ಮಾಡಲು ಯಾಕೆ ಹೆದರುತ್ತಾರೆ? ಚಾಣಕ್ಯನ ಪ್ರಕಾರ ಸಮಾಜದಲ್ಲಿ ಮೋಸಗಾರರು ಹೆಚ್ಚಾದಾಗ ಜನರು ಉಪಕಾರ ಮಾಡಲು ಹಿಂಜರಿಯುತ್ತಾರೆ. ಉಪಕಾರ ಮಾಡಿಸಿಕೊಂಡವರು ಅಪಕಾರ ಮಾಡಿದರೆ ಒಳ್ಳೆಯ ಮನಸ್ಸಿನವರು ಬದಲಾಗುತ್ತಾರೆ. ಆದರೆ ಚಾಣಕ್ಯರು ಹೇಳುತ್ತಾರೆ, ಯಾರೋ ಒಬ್ಬರು ಮೋಸ ಮಾಡಿದರು ಎಂದು ನೀವು ಧರ್ಮದ ಹಾದಿ ಬಿಡಬೇಡಿ. ಸಹಾಯ ಮಾಡುವುದು ನಿಮ್ಮ ಸಂಸ್ಕಾರ, ಸಹಾಯ ಪಡೆಯುವುದು ಅವರ ಅದೃಷ್ಟ. ಯಾರು ಕಷ್ಟದಲ್ಲಿರುವವರಿಗೆ ಬೆನ್ನು ತೋರಿಸುತ್ತಾರೋ ಅಂಥವರನ್ನು ಕಾಲವು ಎಂದಿಗೂ ಕ್ಷಮಿಸುವುದಿಲ್ಲ. 3. ಒಗ್ಗಟ್ಟಿನಲ್ಲಿ ಬಲವಿದೆ. ಚಾಣಕ್ಯನ ಪ್ರಕಾರ ಒಂದು ಹನಿ ನೀರು ಒಂಟಿಯಾಗಿದ್ದರೆ ಆವಿಯಾಗಿ ಹೋಗುತ್ತದೆ, ಅದೇ ಹನಿಗಳು ಸೇರಿದರೆ ಸಮುದ್ರವಾಗುತ್ತದೆ. ಯಾವಾಗ ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡುವುದಿಲ್ಲವೋ ಆಗ ಶತ್ರುಗಳು ನಮ್ಮ ಮೇಲೆ ಸುಲಭವಾಗಿ ಸವಾರಿ ಮಾಡುತ್ತಾರೆ. ಚಾಣಕ್ಯರು ಚಂದ್ರಗುಪ್ತನಿಗೆ ಹೇಳಿಕೊಟ್ಟ ಅತಿ ದೊಡ್ಡ ಪಾಠವೆಂದರೆ ಜನರ ಶಕ್ತಿಯನ್ನು ಒಂದುಗೂಡಿಸುವುದು. ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಕೇವಲ ದಯೆಯಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಬೇಕಾದ ಅನಿವಾರ್ಯತೆ. ಜಗತ್ತಿನಲ್ಲಿ ಬದಲಾವಣೆ ಬೇಕೆಂದರೆ ಮೊದಲು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವುದನ್ನು ಆರಂಭಿಸಿ. ನಾವು ನೀಡಿದ್ದೇ ನಮಗೆ ಮರಳಿ ಬರುತ್ತದೆ. ನಿಮ್ಮ ಕಷ್ಟದ ಸಮಯದಲ್ಲಿ ಅಪರಿಚಿತರು ಯಾರಾದರೂ ನಿಮಗೆ ಸಹಾಯ ಮಾಡಿದ್ದಾರಾ? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕೇವಲ ಸ್ವಾರ್ಥದಿಂದ ಬದುಕುತ್ತಿರುವ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಕಣ್ಣು ತೆರೆಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮಾನವೀಯತೆಯಿಂದ ಬದುಕಿ ಜಗತ್ತನ್ನು ಗೆಲ್ಲಿ. ಇದು ನಿಮ್ಮ ಚಾಣಕ್ಯ.